ಕೆ ಬಿ ಅದನ್ನ ತೆಗಿಬೇಕಾದ್ರೆ ಹಿಡ್ಕೊ ಅಂತ ಕರೆದ್ಲು. ಅದಕ್ಕೆ ಮಮ್ಮಿ ಬಂದು ಅಕ್ಕಿನ ಹಿಡ್ಕೊಳ್ತಿದ್ಲು, ಚೇರ್ ಹಿಡ್ಕೊ. ಈಗಲೂ ಚೇರ್ ಹಿಡ್ಕೊಂಡ್ರೆ ಅದು ನೋಡಿ ಸಿ ಕೆ ಬಿ ನೋಡು ನಿಮ್ಮ ಇಪ್ಪತ್ತು ಕಂಟ ಹಿಡ್ಕಚ್ಚಿತಮ್ಮ ಕಂಟ ಸಿಗುವಂತೆ ಮಮ್ಮಿ ಎಗರು ನೀಟ್ ಅಲ್ಲೇ ಕೊಡ್ಲೆ ದಿಂಬ ಅದ್ರ ಮೇಲೆ ಹಿಡ್ಕೊಳಕ್ ಒಂದಿಟ್ಟ ಚಳಿಯಕ್ಕೆ ಅಂತ ಪಾರಿ ಸಿಕ್ತು. ಯಪ್ಪ ಅಯ್ಯಪ್ಪ, ಬಿತ್ತು ಬಿತ್ತು ಬಿದ್ಲು ಬಿದ್ಲು. ಕೈ ಬಡಿತಾ ಬಡಿತೇನೆ. ಏನಂತ ಕೇಳಿದ್ ಸಿಕ್ಕೇವಿ, ಕೇಳಿದ್ ನಾವು. ಅಯ್ಯೋ ದೇವರೇ. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಚಕ್ಲಿ ಮಾಡೋದು, ಅಂದರೆ ಅಕ್ಕಿ ಹಿಟ್ಟಿಂದ ಚಕ್ಲಿ ಮಾಡೋದನ್ನ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅಕ್ಕಿನ ಇಲ್ಲಿ ನಾನು ರೇಷನ್ ಅಕ್ಕಿ ಬಳಸ್ತಾ ಇದ್ದೀನಿ. ಆ ಒಂದು ರೇಷನ್ ಅಕ್ಕಿ ಒಂದು 5 ಸೇರಷ್ಟು ತೊಗೊಂಡಿರೋದು ಅಮ್ಮ. ಅದು ಆ್ಯಕ್ಚುಲಿ ನಾವು ಬೇರೆದಕ್ಕೂ ಬೆಳೆಸ್ತೀವಿ, ಐ ಮೀನ್ ರೊಟ್ಟಿ ಮಾಡೋಕ್ಕೆ ಬಳಸ್ತೀವಿ. ಬಟ್ ಈ ಹಿಟ್ಟು ಕೂಡ ನಾವು ಚಕ್ಲಿ ಮಾಡೋಕ್ಕೆ ಬಳಸೋಕ್ಕೆ ರೇಷನ್ ಅಕ್ಕಿನ ನಾವು 1 ದಿನದ ಮುಂಚೆ ನೆನೆಸಿ, ಅಂದರೆ ನೀರಲ್ಲಿ ನೆನೆಸಿ ಹಾಕಿ ಅದನ್ನು ನಾವು ಬಿಸಿಲಿಗೆ ಒಣಗಿಸ್ಬೇಕಾಗತ್ತೆ. ಕ್ಲೀನಾಗಿ ತೊಳೆದು 3-4 ಗಂಟೆ ಬಿಸಿಲಲ್ಲಿ ಒಣಗಿಸ್ಬೇಕು. ನೀವು ಬಿಸಿಲಿಲ್ಲ ಅಂತ ಹೇಳಿದ್ರೆ ನೀವು ಫ್ಯಾನ್ ಗಾಳಿಗೆ ಹಾಕಿ ಕೂಡ ಇಡ್ಬೋದು ಅಕ್ಕಿನ, ಬಟ್ ಕಂಪ್ಲೀಟಾಗಿ ಒಣಗಿರಬೇಕು. ಇದಾದಮೇಲೆ ನಾವು ಜಿನ್ನಿಗೆ ಹಾಕ್ಸ್ಬೇಕು, ಅಂದರೆ ಗಿರಣಿಗೆ ಹಿಟ್ಟು ಮಾಡಿಸ್ಬೇಕಾಗತ್ತೆ. ಈ ಥರ ತುಂಬ ನೈಸಾಗಿ ನಾವು ಜಿನ್ನಿಗೆ ಹಾಕ್ಸಿರ್ಬೇಕು ಅಕ್ಕಿನ. ಇಲ್ಲ ಅಂತ ಹೇಳಿದ್ರೆ ನಮಗೆ ತುಂಬ ತರಿಯಾಗಿದ್ದರೆ ಚಕ್ಲಿ ಯಾವುದೇ ಕಾರಣಕ್ಕೂ ನೀಟಾಗಿ ಬರಲ್ಲ. ಈಗ ನಾವು ಚಕ್ಲಿ ಮಾಡೋದಕ್ಕೆ ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ 6 ಚೊಂಬಷ್ಟು, ಅಂದರೆ 6 ಬಿಂದಿಗೆಯಷ್ಟು ನೀರನ್ನ ನಾವು ಹಾಕ್ತಾ ಇದ್ದೀವಿ. ಈ ನೀರು ಚೆನ್ನಾಗಿ ಕುದಿ ಬರಬೇಕು, ಅಂದರೆ ತಳಮಳ ಅದು ಬಬಲ್ಸ್ ಬರುತ್ತಲ್ವ, ಆ ರೀತಿ ಕುದಿ ಬರಬೇಕು. ಅಲ್ಲಿವರೆಗೂ ನಾವು ಆ ನೀರನ್ನು ಚೆನ್ನಾಗಿ ಕುದಿಸ್ಬೇಕು. ಆ ನೀರಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಮಗೆ ಸಂಡಿಗೆಗೆ ಎಷ್ಟು ಬೇಕು ಉಪ್ಪು ನಾವು ಸೇರಿಸ್ಬೇಕಾಗತ್ತೆ. ಹಾಗೆ ಈ ಒಂದು ಸಂಡಿಗೆ ಇನ್ನೂ ಟೇಸ್ಟಿಯಾಗಿ ಬರಬೇಕು ಅಂದರೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಶುಂಠಿನ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ನೀವು ಆ ನೀರಿಗೆ ಸೇರಿಸ್ಬೇಕಾಗುತ್ತೆ. ತುಂಬ ರುಚಿಯಾಗುತ್ತೆ. ಮಗಳಿಗೆ 2 ವರ್ಷ ಕೊಟ್ಟೇ ಇಲ್ಲ, ಈ ವರ್ಷ ಸ್ಪೆಷಲ್. ಈ ವರ್ಷದಿಂದ ಪ್ರತಿ ವರ್ಷ ಮಾಡ್ಕೊಡ್ತೀವಿ. ತಿಂತಾರಂತೆ, ನನಗೆ ಗೊತ್ತಿದ್ದಲ್ವಾ ತಿಂತಾರಂದ್ರೆ ಏನಾರು ಮಾಡ್ಕೊಡ್ತೀವಿ. ಈಗ ಇನ್ನೊಂದು ಪಾತ್ರೆಯಲ್ಲಿ ಒಂದು 3 ಪಾವಷ್ಟು ನಾವು ಅಕ್ಕಿ ಹಿಟ್ಟನ್ನು ತಗೊಂಡು ನೀರಾಗಿ ಕಲಿಸ್ಕೋಬೇಕಾಗತ್ತೆ. ಯಾವ ಥರ ಅಂದರೆ ನಾವು ದೋಸೆ ಹಿಟ್ಟಿನ ಹದಕ್ಕೆ ಅದನ್ನು ನಾವು ಕಲಿಸ್ಕೋಬೇಕಾಗತ್ತೆ. ಫುಲ್ ನೀರು ಕಲಿಸ್ತೀವಿ ಹೆಂಗೆ? ವಿಡಿಯೋ ನೋಡಿನಿ. ಕುದಿ ಬಂದಿರೋ ನೀರಿಗೆ ನಾವು ಕಲಿಸ್ಕೊಂಡಿರೋ ಹಿಟ್ಟನ್ನು ಸೇರಿಸ್ಬೇಕಾಗತ್ತೆ. ಯಾವುದೇ ರೀತಿಯ ಗಂಟಿಲ್ಲದೆ ಕೈ ತಿರುಗಿಸ್ತಾ ನಾವು ಆ ಹಿಟ್ಟನ್ನು ಸೇರಿಸ್ಬೇಕಾಗುತ್ತೆ. ಬಿಕಾಸ್ ನೀವು ಯಾವುದೇ ಕಾರಣಕ್ಕೂ ಚಮಚ ಬಿಡಬೇಡಿ, ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಇವರು ಲೇಟ್ ಕಂಟೆಂಟ್ ಕ್ರಿಯೇಟರ್. ಇವರು ನಾವು ನೆಕ್ಸ್ಟ್ ವರ್ಷ ಸಂಡಿಗೆ ಮಾಡ್ತಾ ಇವರು ಬರ್ಬೋದು. ಹೌದು, ಆಗ ಪೋಸ್ಟ್ ಮಾಡಿ. ಅಲ್ಲಿ ತನಕ ವೇಟ್ ಮಾಡಿ, ಅಲ್ಲಿ ತನಕ ಕಾಯ್ತಾ ಇರಿ. ಸಂಡಿಗೆ ಹಿಟ್ಟು ಇಂದ ಬೇಕು.
ಸ್ಟವ್ ಒತ್ತಕತ್ತದ ಅಲ್ಲಿ. ಆ ಹಿಟ್ಟು ಕುದಿ ಬಂದಮೇಲೆ ನಾವಿಲ್ಲಿ 4 ಪಾವಷ್ಟು ಒಣ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಬೇಕಾಗತ್ತೆ. ನೀರಲ್ಲಿ ಹಿಟ್ಟಿನ ಮಿಶ್ರಣನ ಹಾಕಿ ಬೆಂಚಾದ್ಮೇಲೆ ನಾವು ಅದನ್ನು ಗಂಟಿಲ್ಲದೆ ಆಚೆಗಡೆ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಬಿಕಾಸ್ ಅದು ಯಾವುದೇ ಕಾರಣಕ್ಕೂ ಗಂಟಾಗಬಾರ್ದು. ಯಾಕಂದರೆ ನಾವು ಚಕ್ಲಿ ಮಾಡ್ತಾ ಅದು ತುಂಬ ಗರಿಯಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಹಿಟ್ಟು ಯಾವುದೇ ಕಾರಣಕ್ಕೂ ಗಂಟಾಗಬಾರ್ದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದನ್ನು ನೀವೊಂದು ಏನಾದರೂ ದೊಡ್ಡ ಚಮಚ ತೊಗೊಂಡು ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ, ಅಥವಾ ಅದು ತಣ್ಣಗಾಗ್ಬಿಟ್ರೆ ಗಂಟಾಗ್ಬಿಡುತ್ತೆ, ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಬಿಸಿ ಇರಬೇಕಾದ್ರೇ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ತುಂಬ ಲಾಂಗ್ ಪ್ರಾಸೆಸ್ ಅಂತ ಅನ್ಸ್ಬೋದು, ಬಟ್ ಒಂದು ಸಲ ನಾವು ಮಾಡಿಕೊಂಡು ಇಟ್ಕೊಂಡ್ರೆ ವರ್ಷಾನುಗಟ್ಲೆ ತಿನ್ಬೋದು. ಮಕ್ಕಳಿಗೆ, ಮನೆಯಲ್ಲಿರೋ ಹಿರಿಯರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಹಿಟ್ಟು ರೆಡಿ ಆಗುತ್ತೆ. ಆ್ಯಂಡ್ ಇದನ್ನು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಂಡು ಅದನ್ನು ನಾವು ಉಳ್ಳೆನ ಮಾಡ್ಕೋಬೇಕಾಗತ್ತೆ. ನಾದ್ಬೇಕಾದ್ನ ಇಲ್ಲ ಅಲ್ಲ, ಅದೇ ಇದೈತೆ. ಇನ್ನು ಈಸಿಯಾಗಿ ಹೇಳಬೇಕು ಅಂದರೆ ನಾವು ಮುದ್ದೆನ ಹೇಗೆ ಕೂಡಿಸ್ತೀವಲ್ವ ಆ ರೀತಿ ಕೂಡಿಸೋ ಒಂದು ಪ್ರಾಸೆಸ್. ಇದು ತುಂಬ ಜಾಸ್ತಿ ಪ್ರಾಸೆಸ್ ಅಷ್ಟೇ. ಈಗ ಅಸಲಿ ಪಿಕ್ಚರ್ ಶುರು ಅಂತಲೇ ಹೇಳ್ಬೋದು. ಅಂದರೆ ಆ ಒಂದು ಬಿಸಿಲಲ್ಲಿ ನಾವೊಂದು ಸೀರೆ ಹಾಕಿಬಿಟ್ಟು, ಅಂದರೆ ಸೀರೆ ಅಥವಾ ನೀವು ಪಂಚೆ ಬೇರೆ ಹಾಕಿ ಸ್ವಲ್ಪ ಹಸಿ ಮಾಡಿ ಚಕ್ಲಿನ ಒತ್ತಬೇಕಾಗತ್ತೆ. ಸಣ್ಣಗೆ ಇಡ್ತಾ ಇದ್ದೀವಿ ಗೈಸ್, ಅಲ್ಲಿ ನಮ್ಮ ಅಕ್ಕ ಇಡ್ತಾ ಇದ್ದಾಳೆ. ಈ ಥರ ಚಕ್ಲಿ ಒಳ್ಳು ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಹಿಟ್ಟನ್ನು ತುಂಬಿಟ್ಟು ನಾವು ಚಕ್ಲಿನ ಹಾಕಬೇಕಾಗತ್ತೆ. ಅರ್ಲಿ ಮಾರ್ನಿಂಗ್ ಬಿಸಿಲಲ್ಲಿ ಮಾಡೋ ಒಂದು ಖುಷಿನೇ ಬೇರೆ. ಬೈ ಬೈಯವ್ವ, ಅಕ್ಕಿಗೆ ಎಲ್ಲ ಬರ್ತವ ನಿಮ್ಮ ಅವ್ವಗ, ಅದಕ್ಕೊಂದು ತುಂಬ ಕೊಟ್ಬಿಡು ಮಮ್ಮಿ. ಹತ್ತತ್ರ ಹಾಕ್ಬೋಗ್ತದೆ. ಫಸ್ಟ್ ಲೈನಲ್ಲಿ ಹಾಕಿರೋದು ನಾನು, ಹಿಂಗೆ ಹಾಕ್ತಾ ಇರೋದು CKB, ಹಾಕ್ತಾ ಇರೋದು ನಾನು. ಈಗ ನಾನು ಅಮ್ಮ ಟ್ರೈ ಮಾಡತ್ತ ಬಂತು ಮಮ್ಮಿ. ಇದು ಪೋಟ್ ಮಾಡು ಮಮ್ಮಿ, ಪೋರ್ಟ್ರೇಟ್ ಮಾಡು. ಹಂಗಾಕ್ತಾರೆ ಮಮ್ಮಿ. ನಮ್ಮ ಅಮ್ಮಂದು ಫ್ಲಾಪ್. ಮಮ್ಮಿಗೆ ಏನು ಬರಲ್ಲ, ಎಲ್ಲ ನಾವೇ ಹೇಳ್ಕೊಡು. ಹದಿನಾರಲ್ಲಿ ಮಮ್ಮಿ ಅದಕ್ಕೆ ಬಿಟ್ಟು ಕೊಡು. ಇದ್ರಲ್ಲಿ ಫಸ್ಟ್ ಲೈನಲ್ಲಿ ಇದೆ ಅಲ್ಲ, ಅದು ಮಾತ್ರ ನಂದು. ಇದೆಲ್ಲ CKB ಆರ್ಟ್, ದ ಆರ್ಟ್ ಅಂಡ್ ದ ಆರ್ಟಿಸ್ಟ್. ಬಾಯಾಗ ಹೋಗ್ತಿತ್ತು ಇನ್ನೇನದು. ತೊಳ್ದಿನಿ. ಏನ್ ತೊಳ್ದಿಯವ ಯಾವ ಗಂಡ ನಿನ್ನಂತ ನಾಗ ನಡ್ಕೊಂಡು ಹೋಗ್ತಾವ ಹೊಲಸು. ನನ್ನ ಗಂಡ ನಾನು ಪಡ್ಕೊಳಕ್ ಪುಣ್ಯ ಮಾಡೋದು. ಡ್ಯಾಡಿ ಅವಳು ನೋಡಿ ಏನು ಬೈತಿರ್ಲಿಲ್ಲ ಏನು ಮಮ್ಮಿ? ಜಗ್ಗ ಅಕ್ಕಿನ ಕೇಳಲ್ಲಿ ಎಷ್ಟು ಹೆಂಗ್ ಬೈತುತ್ತದೆ, ಹೊಗಳ್ತಿದ್ರು. ಯಪ್ಪ ಗಲೀಜ್ ಪ್ರಾಣಿ. ನೆಟ್ಟಿಗೆ ಇಟ್ಕ ಬೇಬಿ, ಅದನ್ನ ಕೆಳಗೆ ಬಿದ್ದತ್ತದು. ಈಗ ಮಳೆ ಹುಳ ಸ್ವಲ್ಪ ಈಕಿನ ವಾಕಿಂಗ್ ಕರ್ಕೊಂಡು ಹೋಗು, ವಾಕಿಂಗ್ ತಾನ್ ಮಾತ್ರ ಏನು ಇಷ್ಟು ರೊಕ್ಕತ್ತಲ್ ಗೋಡ ನನಗೆ ಹೇಳ್ಕೊಡ್ತಿದ್ದ. ಈಗ ಕೊಂಚ ದಪ್ಪ ಆಗಿದ್ಲ, ನಾನು ಅವಾಗ ತೆಳ್ಳಗಿದ್ದೆ. ನೀನೇ ನನ್ನ 21 ದಿನ ಕೂಡ್ಸ್ ದಪ್ಪ ಮಾಡಿದ್ದು. ಹಂಗ ರಾಜಿ ವಾಕಿಂಗ್ ಎದಳಿಸ್ಕೊಂಡು ಟಮಾಟ ಕೊಡು ಅಂತದ್ದು. ಟೊಮೆಟೊ ತಿಂದ್ರೆ ತೆಳಗಾಕರಂತ ಅವಾಗ ಅಡಗಿ ತುಂಬಿಸಿ ಟೊಮೆಟೊ ಕೆಚಪ್ ಮಾಡ್ಕೊಂಡು ತಿಂದು. ಈಗ ನೋಡಿದ್ರಿ ವಾಕಿಂಗ್ ಬರ್ತಿದ್ಲ. ನಾನು ಚಿಕ್ಕಪ್ಪ ಶಾಂತ ಹೋಗಿದ್ವಿ. ನನಗೆ ಅವಾಗಲೇ ಫ್ಯಾನ್ಸ್ ಇದ್ರು. ಅದನ್ನ ನೋಡಿದ್ರೆ ಮಗಳು ತೆಳಗಾಗಬೇಕು, ವಾಕಿಂಗ್ ಮಾಡಬೇಕು. ಇದು ಮಗಳು ನೋಡಿದ್ರೆ ಹೆದರು ಹೆಣ್ಣು. ಈಗ ಚಿಟ ಹಂಗ್ ಕುಪ್ಪಿ ಇಡೋದಕ್ಕಿಂತ ಹಿಂಗ್ ಅದನ್ನು ರೌಂಡ್ ಮಾಡ್ಬೇಕು. ಹೌದಾ? ನಾನು ಮಾಡ್ತೀನಿ, ಬಾ ತೋರಿಸ್ತೀನಿ. ಬಂದ್ಲಿಕ್ಕೆ ಅಮ್ಮನ ಮುದ್ದಿನ ಮಗಳು ಹಾಕವ. ಹೌದು ಬಿಡು, ನಾನು ಮಾಡಿದ್ರೆ ಇಬ್ರು ಸೇರ್ಸಾಗೆ ಬೈದ್ರು ಇಷ್ಟೊತ್ತು. ಈಗೇನ್ ಬೊಬ್ಬ ಮಸ್ತ್ ಬಂತು ನೂಡಲ್ಸ್. ಮಮ್ಮಿ ಸಿಗವಿ ಸುಮ್ಮನಿರು.
ಈಗ ಆಗ್ತತ್ ನೋಡು. ವಾವ್ ಅವನ್ ಸಣ್ಣ ಎಂತಾರ ಮೈದ್ರ ಬೈಯಮ್ಮ ಬೈ ಇಷ್ಟೊತ್ತು ಬೈದಿಲ್ಲ ಬೈ ಮಮ್ಮಿ ಇದು ಸರಿನೇ ಹೋಗಲ್ಲ. ಏ ಮಮ್ಮಿ ಆಕಿ ಮಾಡ್ತಾ ಮಾತ್ರ ಅದು ಸರಿ ಇರಲ್ಲ, ನಾನ್ ಮಾಡ್ತಾ ನಾನ್ ಸರಿ ಹಾಕಲ್ಲ. ಏ ಬಿಡಮ್ಮ ಬಿಡಮ್ಮ ಬಿಡು 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 ಯಾಕ ಅಲ್ಲಿ ಅಲ್ಲೈತಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇರೋದೆಲ್ಲ ನಾನು ಇಟ್ಟೀನಿ. ಇವಾಗ ಬಂದೆ ಪಿಚ್ಕಿ 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 ಪಾರಿವಾಳ ಪಿಕ್ಕಿ ಅಂತ ಹಂಗೆ ನಮ್ಮ ಅಕ್ಕ ಹಾಕಿರೋದು. ಇಲ್ಲಿ ಏನು ನಮ್ಮಮ್ಮ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ನೋಡಿದ್ರಲ್ಲ, ಆ ಥರ ಚಕ್ಲಿ ಹಾಕಕ್ಕೆ ಹೋಗಬೇಡಿ. ಈ ಥರ ನೀವು ಚೆನ್ನಾಗಿ ರೌಂಡಾಗಿ ಚಕ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಟೇಸ್ಟ್ ವೈಸ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಏನು ಕೆಲಸ ಮಾಡೋದು ನೋಡಿ, ಬರೀ ಒಟ 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 ಮುದ್ಕ್ಯಾರ ಅಂತಾರ. ಹೌದು, ಎಲ್ಲ ನಾನು ನಮ್ಮ ಅಕ್ಕ ಮಾಡಿ. ಹೌದವ ಅಲ್ಲ ಮಿತ್ರ, ಏನಂತ ಅಂದರೆ ಒಳಗೆ ಹೋಗ್ಬಿಟ್ರೆ ಇಲ್ಲಿ ತಿಂದು ಬರ್ಬೇಕು. ತಿನ್ನಕ್ಕೆ ಆಗ್ತದೇನೆ ಅದಿಷ್ಟೇ. ಅದನ್ನ ಕುಡಿಬೋದು, ಗಂಜಿ ಥರ ಆಗ್ತೈತೇನೋ ಅದು. ಅದು ನೋಡು, ಒಂದೊಂದು ಹಿಟ್ಟು ನೈನ್ ಯಪ್ಪ ಎಷ್ಟು ಚೆನ್ನಾಗಿ. ಚೀತು ಅಂತನ, ಚೀತು ಬಾನು ಕರಿತಾಳ. ಚೀತು 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 12-13 ತಾರೀಕು ಮದುವೆ ಬಾನಂದು. ಸಿಕ್ಕಿಗೆ ಒಂದು ಸ್ಟ್ರೀಟ್ ಲೈನ್ ಅನ್ನೋದು ಗೊತ್ತಿಲ್ಲ. ಹೆಂಗ್ ಆಗ್ತಿದ್ದಾಳ ಅಂದ್ರೆ ಹತ್ರ ಹಾಕಂದಿದ್ದಕ್ಕೆ ಅಲ್ಲಿ ಅಲ್ಲಿ ಹತ್ರ ಕೈ ರೌಂಡ್ ಬರಲ್ಲ ರೌಂಡ್ ಅಲ್ಲಿ ನೋಡ ಒಂದು ಎಷ್ಟು ಚಂದ ಹಾಕಿದ್ ಮೈತು. ನಾನು ಹಾಕಿ ನೋಡು, ಮೈತ್ ಒಂದೇ ಅಲ್ಲ, ರೌಂಡ್ ಹಾಕು ಹಾಕಿ ಹಂಗ. ಅದು ಮಳೆ ಹುಳ, ಮಳೆ ಬರುತ್ತಲ್ಲ. ನೀ ಕುಡ್ದೇನಮ್ಮ ತಗ ಮಮ್ಮಿ ಕುಡ್ದು ತಗೊಂಬಂದಿರ್ತಿದ್ ಒಳಗ. ನೀನ್ ನೀರ್ ಕುಡಿಯಕ್ ನಿನಗೆ ಹೇಳ್ಕೊಡಕ್ಕಾಗಲ್ಲ ಬಿಡು, ಬಡಿಗಿನ ಕೊತ್ತಿಗೆ ಕಟ್ಟಿ ಬಿಡಕ್. ನೀರು ಕುಡಿಯಕ ಬ್ಲಾಕ್ ಟೈ, ಬ್ಲಾಕ್ ಕಾಫಿ, ಗ್ರೀನ್ ಟೀ, ಐಸ್. ಪಕ್ಕಕ್ಕ ಲೈನ್ ಫುಲ್ ಹಾಕಿರೋದನ್ನ ಈ ಕಡೆ ಹಾಕೋದನ್ನ ಕಂಪೇರ್ ಮಾಡ್ತೀನಿ ಸಿಕ್ಕಿಪಿ ನಾನು, ಎಷ್ಟು ಚೆನ್ನಾಗಿ ಆಗ್ತೀಯ ಅಂತ. ಕೊಡು, ತಿರ್ಗಿಸ್ಕೊಡ್ತೀನಿ. 9 ಕೆಳಕ್ ಬಂದ್ಬಿಡ್ತಿದ್ವಲ್ಲ, ಅದು ಮೇಲೆ ಕುಂತಲ್ಲ ಚಿತ್ತ. ಮಮ್ಮಿ ಜಾರ್ತೈತ್ ಮಮ್ಮಿ, ತಿರುಗಿಸ್ಕೊಡು. ಈ ಥರ ಚಕ್ಲಿ ಹಾಕಿಬಿಟ್ಟು ನಾವು ಇದನ್ನು ಬಿಸಿಲಲ್ಲೇ ಒಣಗಿಸ್ಬೇಕಾಗತ್ತೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 3-4 ಅವರ್ಸಲ್ಲಿ ಬಿಸಿಲಲ್ಲಿ ಒಣಗೋಗ್ಬಿಡುತ್ತೆ. ಒಣಗಿದ ಆದಮೇಲೆ ನೀವು ಒಂದು ಸ್ವಲ್ಪ ನೀರು ಹಾಕೋದೇ ಬೇಕಾಗಲ್ಲ, ಸಂಡಿಗೆ ಥರ ಅಲ್ಲ, ಚಕ್ಲಿ ಇದು ಅಂಟ್ಕೊಂಡಿರಲ್ಲ ಅಷ್ಟೊಂದು. ಈ ಥರ ಬಿಡಿಸಿ ಡಬ್ಬಕ್ಕೆ ಹಾಕಿ ಇಟ್ಕೊಬಿಟ್ರೆ ನಮ್ಮ ಚಕ್ಲಿ ರುಚಿಯಾಗಿ ರೆಡಿ ಆಗುತ್ತೆ.